ದಿನೇಶ್ ಕುಮಾರ್ ಅವರು ಇದ್ದಾರೆ. ದಿನೇಶ್ ಸರ್, ಈಗ ನೆಕ್ಸ್ಟ್ 5 ಡೇಸ್ ತುಂಬ ಕ್ರೂಷಿಯಲ್. ಈ 5 ಡೇಸ್ ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದು, ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಡುವಂಥದ್ದು, ಫೋರೆನ್ಸಿಕ್ ಲ್ಯಾಬ್ನಿಂದ ಸಿಗುವಂಥ ಸಾಕ್ಷ್ಯಾಧಾರಗಳು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಯಾವ ಟೈಮಲ್ಲಿ ಆತನನ್ನು ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು, ದೇಹದ ಯಾವ ಭಾಗದಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ, ಅದರ ಸಮಯ ಎಷ್ಟು, ಜೊತೆಗೆ ಇವರ ಕಾಲ್ ಡೀಟೇಲ್ಸ್, ಇದೆಲ್ಲವೂ ಕೂಡ ಮ್ಯಾಚ್ ಆಗೋದೆ ಈ ಸಂದರ್ಭದಲ್ಲಿ. ಈ 5 ಡೇಸ್ ಯಾಕೆ ಕ್ರೂಷಿಯಲ್ ಟೈಮ್ ಅಂತ ಕರಿಬಹುದು? ಅಲ್ಲ, ಈಗ 5 ಡೇಸ್ ಕ್ರೂಷಿಯಲ್ ಅಂದ್ರೆ ಇದಕ್ಕೂ ಮುಂಚಿತವಾದ ದಿನಗಳೇನಿದೆ ಅದು ದಟ್ ವಾಸ್ ಮೋರ್ ಕ್ರೂಷಿಯಲ್ ದೆನ್ ದ ಪ್ರೆಸೆಂಟ್. ಯಾಕಂದ್ರೆ ದ ಎವಿಡೆನ್ಸ್ ವಿಲ್ ಬಿ ಫ್ರೆಶ್ ಅಂಡ್ ಇಟ್ ವಿಲ್ ಬಿ ಲೈಕ್ಲಿ ಟು ಬಿ ಪ್ರೆಸೆಂಟ್ ಅಟ್ ದ ಕ್ರೈಮ್ ಸೀನ್. ಸೊ ಅದು ಶೇಖರಣೆ ಮಾಡಿರ್ತಾರೆ. ಬಟ್ ಈಗ ಕೆಲವು ತನಿಖೆ ನಂತರ ಕೆಲವು ಸ್ಟೇಟ್ಮೆಂಟ್ಗಳು, ಯಾಕಂದ್ರೆ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೆಲವು ಹೊಸ ವಿಷಯಗಳು ಬಂದಿರುತ್ತೆ. ಆ ಹೊಸ ವಿಷಯಗಳು ಬಂದಾಗ ಅದಕ್ಕೆ ಪೂರಕವಾಗಿ ಅದಕ್ಕೆ ಏನಾದ್ರೂ ಬೇಕಾದ್ರೆ ಎವಿಡೆನ್ಸ್ ಕೆಲವು ಬಿಟ್ಟು ಇರ್ತದೆ. ಸೊ ಅದನ್ನ ಶೇಖರಣೆ ಮಾಡ್ಲಿಕ್ಕೆ ಡೆಫಿನೆಟ್ಲಿ ದಿಸ್ ಟೈಮ್ ಕ್ಯಾನ್ ಬಿ ಯುಟಿಲೈಸ್ಡ್. ಸೊ ಅದೊಂದು. ಆಮೇಲೆ ಎರಡನೇದು, ಇವರು ಮೊದಲೇನಾದ್ರೂ ಯಾವ್ದಾರ ದೇ ಮೆಟ್ ಹ್ಯಾವ್ ಫಾರ್ಗಾಟನ್ ಆರ್ ದೇ ಮೆಟ್ ಹ್ಯಾವ್ ಇಗ್ನೋರ್ಡ್ ಅಂತ ಹೇಳ್ತೀವಿ ನಾವು. ಆ ಇಗ್ನೋರ್ ಮಾಡಿದಾಗ ಅಂತ ಕೆಲವು ಎವಿಡೆನ್ಸ್ ಏನಾದ್ರೂ ಇದ್ರೆ, ನಾವು ಇಫ್ ದೇ ಹ್ಯಾಡ್ ಕಮ್ ಟು ದೇರ್ ಪಾಯಿಂಟ್ ಆಫ್ ವ್ಯೂ ಇದರ್ ಥ್ರೂ ದೇರ್ ಎಕ್ಸ್ಪೀರಿಯನ್ಸ್ ಆರ್ ಥ್ರೂ ಸಂಬಡಿ ಎಲ್ಸ್ ಅಡ್ವೈಸ್, ಅದನ್ನ ಶೇಖರಣೆ ಮಾಡಕ್ಕೂ ಇದು ಒಂದು ಒಳ್ಳೆ ಟೈಮು. ಮೂರನೇದು, ಇಲ್ಲ ಕೆಲವು ಇಂಟ್ರಾಗೇಷನ್ ಅಲ್ಲಿ ಈಗ ಹೊಸ ತರ ಇಂಟ್ರಾಗೇಷನ್ಸ್ ನಿಮ್ಗೆ ಗೊತ್ತಿರಬೇಕು. ಅದು ಮಾಡ್ತಾ ಹೋದಾಗ ಹೊಸ ವಿಷಯಗಳು ಬರ್ತಾ ಇದಾವೆ. ಸೊ ಅದರಲ್ಲಿ ಅದು ಒಂದು ಅಪ್ರೂವರ್ ಆಗಿ ಟರ್ನ್ ಆಗೋದು ಇದರಲ್ಲಿ. ಯಾಕಂದ್ರೆ ಈಗ ನಮ್ಮ ಆಕ್ಟರ್ ಅವರ ಸ್ಟೇಟ್ಮೆಂಟ್ ನೋಡಿದ್ರೆ ನಾನು ಇರ್ಲಿಲ್ಲ, ನನ್ಗೆ ಗೊತ್ತಿಲ್ಲ, ಈ ಹುಡುಗರು ಏನೋ ಮಾಡಿರ್ಬೋದು ಅಂತ. ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ವಿಲ್ ಇನ್ಸೈಟ್ ಸಮ್ ಲೆವೆಲ್ ಆಫ್ ಅಪ್ರೂವರ್ಶಿಪ್ ಅಮಾಂಗ್ ದ ಗ್ಯಾಂಗ್ ಮೆಂಬರ್ಸ್. ಸೊ ಅವಾಗ ಏನ್ ಮಾಡ್ತಾರೆ, ಓ ಇವರು ನಮ್ಮನ್ನೆಲ್ಲ ಹಾಳು ಮಾಡಿ ಇವ್ರು ಉದ್ಧಾರ ನೋಡ್ತಿದ್ದಾರೆ, ನಾವ್ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇರೋದ್ ಸತ್ಯ ಹೇಳ್ಬಿಡೋಣ, ನಾವ್ಯಾಕೆ ಸೇರ್ಕೋಬೇಕು ಅಂತ. ದಿಸ್ ಇಸ್ ಅ ಕಾಮನ್ ಸೈಕಾಲಜಿಕಲ್ ಚೇಂಜಸ್ ವಿಚ್ ಹ್ಯಾಪನ್ಸ್. ಸೊ ಅವಾಗ ಅವರು ಟರ್ನ್ ಆಗಿ ಪೊಲೀಸ್ ಅವ್ರ ಹತ್ರ ಅಪ್ರೂವರ್ ಆಗಿ ಅವ್ರು ಕೆಲವು ವಿಷಯಗಳನ್ನು ಬಿಡ್ಬೋದು, ಹೊಸ ವಿಷಯಗಳು. ಅದಕ್ಕೆ ಇದು ಈ ತರ ಟೈಮಿಂಗ್ಸ್ ಅಲ್ಲಿ ಡೆಫಿನೆಟ್ಲಿ ದಟ್ ಇಸ್ ದ ಮೋಸ್ಟ್ ಲೈಕ್ಲಿ ರೀಸನ್ ದೇ ಮೆಟ್ ಹ್ಯಾವ್ ಕೋಟೆಡ್ ಟು ದ ಜಡ್ಜ್. ಅವ್ರನ್ನ ಕನ್ವಿನ್ಸ್ ಮಾಡಿ ಟೈಮ್ ತಗೊಂಡಿದ್ದಾರೆ. ಡೆಫಿನೆಟ್ಲಿ ದಟ್ ಎಲ್ಲದಕ್ಕಿಂತ ದಿಸ್ ಕ್ಲಿಯರ್ಲಿ ರಿಫ್ಲೆಕ್ಟ್ಸ್ ದ ಸೀರಿಯಸ್ನೆಸ್ and the professionalism exhibited by the police investigating officer. ಓಕೆ, ಬರ್ತೀನಿ ದಿನೇಶ್ ಕುಮಾರ್ ಅವರೇ. ಮತ್ತೆ ನಿಮ್ಮ ಹತ್ರ ವಾಸುದೇವ್ ರಾವ್ ಅವರಿದ್ದಾರೆ. ನಾವು ಅವ್ರನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಕೋರ್ಟ್ ಏನೇ ಒಂದು ವಾದ ಪ್ರತಿವಾದವನ್ನು ಮಾಡ್ತಾ ಹೋದರೂ ಕೂಡ ಅದನ್ನು ಆಲಿಸ್ತಾ ಹೋಗುತ್ತೆ. ಇವತ್ತೊಂದು ಪವಿತ್ರಗೌಡ ವಾದವನ್ನು ನೀವು ಆಲಿಸಿದಿರಿ, ನೀವು ಕೂಡ ಗಮನಿಸಿದ್ರಿ ಅಂತ ಕಾಣಿಸುತ್ತೆ. ಅವರ ಪರ ವಕೀಲರು ಹೇಳ್ತಾರೆ ಅವರು ತುಂಬ ನೋವಲ್ಲಿದ್ದಾರೆ ಅಂತೇಳಿ. ಒಬ್ಬ ಸಾಮಾನ್ಯನಾಗಿ ನನ್ನ ಪ್ರಶ್ನೆ, ಈಗ ಅವರು ನೋವಲ್ಲಿ ಕಾಣಿಸ್ತಾ ಇದ್ದಾರೆ. ಇವತ್ತು ಆ ಮೃತ ರೇಣುಕಾ ಸಿಂಗ್ ಸ್ವಾಮಿಯವರ ತಾಯಿ ಪತ್ನಿ ಅವ್ರು ನೋವಲ್ಲಿರೋದು ಇವ್ರಿಗೆ ಅವತ್ತು ಕಣ್ಣು ಕಾಣಿಸ್ಲಿಲ್ವಾ? ಇದೆಲ್ಲ ಕೋರ್ಟ್ ನಂಬುತ್ತಾ ಅಂತ ಜಸ್ಟ್ ಜನರಲ್ಲ ಕೇಳ್ತಾರೆ. ಇಲ್ಲ ಸರ್, ಈಗ ಏನಾಗುತ್ತೆ ಇಲ್ಲಿ ಅಂತಂದರೆ, ಇಡೀ ಪ್ರಕರಣದಲ್ಲಿ ಏನು ಒಂದು ಸೈನಿರೋ ಏನಿದೆಯಲ್ಲ ಸೀನು, ದಿಸ್ ಇಸ್ ಗಿಲ್ಟಿ ಆಫ್ ಆ್ಯಕ್ಟ್ಸ್, ಗಿಲ್ಟಿ ಆಫ್ ಮೋಟಿವೇಶನ್, ಗಿಲ್ಟಿ ಆಫ್ ಆ್ಯಕ್ಟ್ಸ್. ಇದು ಟೋಟಲ್ ಗಿಲ್ಟಿ ಆಫ್ ಆ್ಯಕ್ಷನ್. ಇದು ಏನು ಈ ಕ್ರೈಮ್ ಒಳಗೆ ಇದು ಇಶ್ಯೂ ತೊಗೊಳಕ್ಕೆ ಹೋದರೆ ಇಶ್ಯೂ ಏನು ಇಲ್ಲವೇ ಇಲ್ಲ. ಯಾವುದು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹಾಕ್ದ ಅಂದ ತಕ್ಷಣ ಅದಕ್ಕೆ ಸೋಷಿಯಲ್ ಮೀಡಿಯಾ ಮುಖಾಂತರನೇ ಸೈಬರ್ ಕ್ರೈಮ್ನಲ್ಲೋ ಅಥವಾ ಬೇರೆ ರೀತಿಯಲ್ಲೂ ಕೂಡ ಈ ವ್ಯಕ್ತಿ ಏನಾದ್ರೂ ಫೋನ್ ಮಾಡಿಬಿಟ್ಟು ಇಂಥದ್ದು ಮಾಡ್ತಿದ್ದಾರೆ, ಕಿರಿಕ್ ಮಾಡ್ತಿದ್ದಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಉಚ್ತಿದ್ದಾರೆ ಅಂತ ತಕ್ಷಣ ಇಮಿಡಿಯೇಟಾಗಿ ಅದನ್ನು ಯು ಶುಡ್ ಹ್ಯಾವ್ ಟೇಕನ್ ಎ ಡಿಫರೆಂಟ್ ಆ್ಯಂಗಲ್. ಬಟ್ ಕಾನೂನನ್ನು ಕೈ ತೊಗೊಂಡಿದ್ದು ಅದು ಒಂದು ಹೆಣ್ಣಿಗೋಸ್ಕರ. ರಾವಣ ಕೆಟ್ಟಿದ್ದು ಹೆಣ್ಣಿಂದ, ದುರ್ಯೋಧನ ಕೆಟ್ಟಿದ್ದು ಮಣ್ಣಿಂದ. ಒಂದು ಹೆಣ್ಣಿಗೋಸ್ಕರ ಈ ವ್ಯಕ್ತಿ ಈ ಲೆವೆಲ್ಗೆ ಹೋಗ್ತಾನಂತಿದೆಯಲ್ಲ, ಇದು ದಿಸ್ ಇಸ್ ಎ ಪ್ಯೂರ್ಲಿ ಗಿಲ್ಟಿ ಆಫ್ ಆ್ಯಕ್ಷನ್. ಒಂದು. ಸೆಕೆಂಡ್ ಏನಂತಂದರೆ, ಇದು ಇಲ್ಲಿ ಏನು ಇವರು ಏನು ಆ ರೇಣುಕಾಸ್ವಾಮಿನವರು ಬರಬರವಾಗಿ ಬ್ರೂಟಲ್ ಮರ್ಡರ್ ಮಾಡಿದ್ರು ಅಂತ ನನ್ನ ಸ್ನೇಹಿತರು ಏನು ಹೇಳಿದ್ರು, ಅದೇ ಥರ ಈ ಗ್ಯಾಂಗಿನ ನೆಟ್ವರ್ಕ್ ಏನಿದೆ ಇಲ್ಲಿ, ಗ್ಯಾಂಗ್ ನೆಟ್ವರ್ಕ್ ಒಳಗೆ ಇವರು ಏನು ಟೋಟಲಾಗಿ ಸೇರ್ಕೊಂಡ್ಬಿಟ್ಟು ಅದನ್ನು ಮಾಡಿದ್ರಲ್ಲ, ಇವ್ರು ಸಪ್ರೇಟಾಗಿ ಮಾಡಿಬಿಟ್ಟು ಇವ್ರದ್ದು ಎವಿಡೆನ್ಸ್ಗಳು ತೊಗೊಂಡಾಗ ಅಥವಾ ಇವ್ರದ್ದು ಸ್ಟೇಟ್ಮೆಂಟ್ಗಳು ತೊಗೊಂಡಾಗ ಮ್ಯಾಚ್ ಆಗೋದೇ ಇಲ್ಲ. ಒಂದು, ಯಾಕಂತಂದರೆ ಎಲ್ಲವನ್ನೂ ಕ್ರೋಢೀಕರಣ ಮಾಡಿ ಮ್ಯಾಚ್ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ಏನು ಸಿಗುತ್ತೆ ನಿಮಗೆ? ಟೆಕ್ನಿಕಲ್ ಬ್ಯಾಕಪ್ ಸಿಗುತ್ತೆ.
ಯಾವುದು ಟೆಕ್ನಾಲಜಿಗೆ ಅಡ್ವಾನ್ಸ್ ಆಗಿದೆ. ಫಾರೆನ್ಸಿಕ್ ಸೈನ್ಸ್ ಪ್ರಕಾರ ಬಂದಾಗ ನೀವು ಆ ಫಾರೆನ್ಸಿಕ್ಸ್ ಒಳಗೆ ಸಿಗತಕ್ಕಂಥ ಸಾಕ್ಷಿಗಳು ಒಂದು ಕ್ರಿಮಿನಾಲಜಿ ಒಂದು ಏನು ಹೇಳುತ್ತೆ ಕ್ರಿಮಿನಾಲಜಿ ಅಂದರೆ ಎಂಥ ಬುದ್ಧಿವಂತ ಕ್ರೈಮ್ ಮಾಡೋನು ಕೂಡ ಒಂದು ಸಾಕ್ಷಿ ಬಿಟ್ಟಿರ್ತಾನೆ ನಾನು. ಅದು ಹೆಣ ದಫನ್ ಮಾಡೋದಾಗಿರ್ಬೋದು ಅಥವಾ ಹೆಣ ಊತಾಗಿರ್ಬೋದು ಅಥವಾ ಸುಟ್ಟಾಕಿರ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಏನಂದರೆ ಪೊಲೀಸರು ಮತ್ತು ಕೋರ್ಟಿಗೆ ಒಂದು ಅಭಿನಂದನೆ ಹೆಂಗೆ ಸಲ್ಲಿಸ್ತೀನಿ ಅಂತಂದರೆ ಅಷ್ಟು ಬೇಗ ಅವರಿಗೆ ಜಸ್ಟಿಸನ್ನು ಅಷ್ಟು ಬೇಗ ಈಸಿಯಾಗಿ ಅದು ಬಿಟ್ಕೊಡ್ಲಿಲ್ಲ. ಜೊತೆಗೆ ಜಸ್ಟಿಸಿನ ಎತ್ತಿ ಯಾವುದೇ ಪ್ರಭಾವಕ್ಕೂ ಕೂಡ ಯಾವುದೇ ಪ್ರಭಾವ ಒಳಗಾಗ್ದೇನೆ ಪೊಲೀಸಿಗೆ ನೈತಿಕ ಬೆಂಬಲ ಕೊಟ್ಟರು. ಹಾನರಬಲ್ ಕೋರ್ಟ್ 24ನೇ ಕೋರ್ಟ್ ಪೊಲೀಸವರು ನೈತಿಕ ಬೆಂಬಲ ಕೊಟ್ಟರು. ನೀವು ಹೋಗಿ ಮತ್ತೆ ಕಸ್ಟಡಿ ತಗೊಳ್ಳಿ ಅಂತ. ಬೇರೆ ಬೇರೆ ಇನ್ಫ್ಲೂಯೆನ್ಸ್ಗಳು ಬರುತ್ತೆ, ಅದು ಬೇರೆ ಬೇರೆ ಥರದ ರಾಜಕೀಯದ ನಂಬರಾಟಗಳು, ರಾಜಕೀಯದ ಬಯಾಸ್ಗಳೆಲ್ಲ ಬರ್ತದೆ. ಆದರೂ ಕೂಡ ಇದನ್ನು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಹಾನರಬಲ್ ಜಸ್ಟಿಸ್ 24ನೇ ಕೋರ್ಟಿನ ಘನವೆತ್ತ ನ್ಯಾಯಾಧೀಶರು ಅದನ್ನು ಟೋಟಲ್ ಕಸ್ಟಡಿ ಕೊಟ್ಟಿದ್ದಾರೆ. ಈಗ ನೋಡಿ ಸರಿ, ಗುಪ್ತಂತೂ ನೀರು ಕುಡಿಲೇಬೇಕು. ಈಗ ಇದು ಆ್ಯಕ್ಚುಲಿ ಈ ಕೇಸನ್ನು ಬೇರೆ ಥರ ಹ್ಯಾಂಡಲ್ ಮಾಡ್ಕೋಬೋದಾಯ್ತು ಅವರು. ಯಾವುದನ್ನು ಅಮಾಯಕ ಹುಡುಗನ ಹೊಡೆದು ಬಡ್ದು ಸಾಯಿಸಿ ಒಂಥರ ಅದನ್ನು ಬಿಬಿತ್ಸವಾದ ಒಂದು ಕೊಲೆ ಮಾಡಿ ಅಷ್ಟು ಜನ ನೋಡಿ ಅವರು. ಆದರೂ ಕೂಡ ಅಭಿಮಾನಿಗಳು ಹೆಂಗೆ ಅಂಥ ಅಭಿಮಾನ ಇದೆ ಅಂತಂದರೆ ಅವರಿಗೆ ಅವನು ಇವರಿಗೆ ಪ್ಲಾಂಟೆಡ್ ಪ್ರೋಗ್ರಾಮ್ ಇದೆ ಹೇಳ್ತೀನಿ ಕೇಳಿ. ನಾನು ಕೂಡ ವಾಂಟ್ ಟು ಗಿವ್ ಥಿಂಗ್ ಇಡೀ ಎಲ್ಲರೂ ಜೈಲಿಗೆ ಸೇರ್ಕೊಂಡ್ಬಿಡ್ತು ಅಂತಂದರೆ ಟು ಸೇಫ್ ಗಾರ್ಡ್ ಹಿಮ್ ಅಂಡ್ ದೇ ವಿಲ್ ಎಂಟೈರ್ ಪೀಪಲ್ ಬೇರೆ ಬೇರೆ ಕೇಸ್ಗಳಿಂದ ಜೈಲಿಗೆ ಹೋಗ್ಬಿಡ್ತಾರೆ. ಸಿಂಡಿಕೇಟ್ಗಳು ಬೇರೆ ಬೇರೆ ಕೇಸ್ ಪರಪ್ಪನಗರಕ್ಕೆ ಜೈಲು ಬರುವಂಥ ಏನು ಸರ್ ಜೈಲು ಬರುವಂಥ ಪ್ರೋಗ್ರಾಮ್ ಮಾಡಿಕೊಂಡು ಬೇರೆ ಬೇರೆ ಸಿಂಡಿಕೇಟಲ್ಲಿ ಯಾರಿದಾರಲ್ಲ ಅವ್ರು ಸುತ್ತಮುತ್ತ ಇರತಕ್ಕಂಥ ಡಿ ಗ್ಯಾಂಗ್ ಅಂತ ಏನು ಕರಿತೀರಿ ನೀವು, ಆ ಡಿ ಗ್ಯಾಂಗ್ ನಿಜವಾದ ವಾಸಸ್ಥಳ ಎಲ್ಲಾಗುತ್ತೆ. ಒಂದೇ ರಿಕ್ವೆಸ್ಟ್ ಮಾಡ್ಕೋಬೇಕು, ನಿಮ್ಗೆ ಅಷ್ಟೊಂದು ಅಭಿಮಾನ ಇತ್ತು ಹೋಗಿ ನೋಡಲೇಬೇಕು ಅನ್ನೋದಾದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರ ಜೀವದ ಜೊತೆ ಚೆಲ್ಲಾಟ ಆಡಿ ದಯವಿಟ್ಟು ಹೋಗ್ಬೇಡಿ, ದಯವಿಟ್ಟು ಜೈಲಿಗೆ ಹೋಗ್ಬೇಡಿ, ಅವ್ರನ್ನ ನೋಡಲೇಬೇಕು ಅಂತ ಈಗ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು. ಅದೇ ಸರ್, ಒಂದು ಹೇಳೋದಂದರೆ ಒಂದು ಸಲ ಅವನು ಅಪರಾಧಿ ಜಗತ್ತಿಗೆ ಬಂದ ಮೇಲೆ, ಅಪರಾಧಿ ಜಗತ್ತಿಗೆ ಗುರ್ಸ್ಕೊಂಡ ಮೇಲೆ ಅವನು ಪೊಲೀಸ್ ಇಲಾಖೆಯಲ್ಲಿ ನೋಡಿ ಸರ್, ಈಗ ರೌಡಿ ಶೀಟರ್ ಅಂತ ಕರಿತೀವಿ, ABC ಲೆವೆಲ್ ಕರಿತೀವಿ, ABC, C ನಾರ್ಮಲ್ಲು, ಬಿ ರಿಪೋರ್ಟು, A ರಿಪೋರ್ಟು. ಅಷ್ಟರಲ್ಲಿ ಇದು ಹೆಂಗೆ ಬರುತ್ತೆ ಅಂತಂದರೆ MOB ಬುಕ್ ಒಳಗೆ ಏನು ಬರುತ್ತೆ ಅಂತಾರೆ, ಈ ಹಿಸ್ಟ್ರಿ ಶೀಟರ್ ಅಂತ ಬರ್ತಿದ್ದು. ಈ ಥರ ಮೋಡ್ ಆಫ್ ಆಪರೆಂಡಿಗಳ ಥರ ಮಾಡ್ತಾ ಹೋದಾಗ ಅವರು ಈ ಮೋಡ್ ಆಫ್ ಆಪರೆಂಡಿಗಳ ಇದೇ ಥರದ ಪ್ಯಾಟ್ರೇಸ್ ಮಾಡ್ಕೊಂಡು ಹೋದಾಗ ಏನು ಮಾಡ್ತಾರೆ, ಪೊಲೀಸ್ ಮಾಡ್ತಾರೆ, ಹಿಸ್ಟ್ರಿ ಶೀಟ್ ತೆಗೆದುಬಿಡುತ್ತೆ ಇದನ್ನು. ಅದು ಖಂಡಿತ ಅದು ಹಾಗೆ ಆಗುತ್ತೆ ಇವರಿಗೆ, ಅದು ಗ್ಯಾರಂಟಿ 100% ಗ್ಯಾರಂಟಿ ಆಗುತ್ತೆ. ಇಲ್ಲಿ ಏನಂತ ಅಂದರೆ ಈ ಅಂಧ ಅಭಿಮಾನಿಗಳು ಅಭಿಮಾನ ಅನ್ನೋದು ಅಫೀಮ್ ಆಗಬಾರ್ದು, ಅಫೀಮ್ ಆಗಬಾರ್ದು. ಅದು ಅವರ ಅಭಿಮಾನ ಬೇರೆ, ಅಫೀಮ್ ಬೇರೆ. ಅವನು ಏನು ಮಾಡೋದು ಸರಿ ಅನ್ನೋತಕ್ಕಂಥ ಅಭಿಪ್ರಾಯಕ್ಕೆ ಬರಬಾರ್ದು ಅವರು. ಯಾರು ಅವ್ರ ಅಭಿಮಾನಿಗಳು ಅದೇನು ನೋಡೋಣ ಅದೇನಾಗುತ್ತೆ ಮಾತಾಡೋಣ ಅಂತಿದೆಯಲ್ಲ, ಅದು ಬರಕ್ಕೆ ಹೋಗಬಾರ್ದು. ನಿರಪರಾಧಿ ಆಗಿದ್ರೆ ಹೊರ ಬರಲಿ, ಅಪರಾಧಿ ಆಗಿದ್ರೆ ಒಳಗೆ ಹೋಗಲಿ. ಓಕೆ.